ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಶ್ಚಂಡಿಕಾಹಿ ಶ್ರೀ ಗುರುಭ್ಯೋ ನಮಃ. ವಿಶ್ವವಾಣಿ ಯೂಟ್ಯೂಬ್ ಸ್ಪೆಷಲ್ ವಾಹಿನಿಯ ಎಲ್ಲ ಪ್ರೇಕ್ಷಕರಿಗೆ ವೀಕ್ಷಕರಿಗೆ ನಮಸ್ಕಾರ. ಪ್ರತಿ ತಿಂಗಳುಗಳಂತೆ ಸೆಪ್ಟೆಂಬರ್ ತಿಂಗಳಲ್ಲಿ ಮೇಷರಾಶಿಯವರ ಒಂದು ಭವಿಷ್ಯ ಯಾವ ರೀತಿಯಾಗಿ ಇರುತ್ತೆ, ಈ ತಿಂಗಳಲ್ಲಿ ಅವರ ಜೀವನದ ಆಗು ಹೋಗುಗಳು, ಏಳು ಬೀಳುಗಳು, ಲಾಭ ನಷ್ಟ, ಸುಖ ದುಃಖ ಇವೆಲ್ಲವೂ ಕೂಡ ಯಾವ ರೀತಿಯಾಗಿರುತ್ತೆ ಅನ್ನತಕ್ಕಂತಹ ಒಂದು ವಿಷಯವನ್ನು ಇರತಕ್ಕಂತಹ ಗ್ರಹಸ್ಥಿತಿಗಳಿಗೆ ಅನುಗುಣವಾಗಿ ತಿಳಿದುಕೊಳ್ಳತಕ್ಕಂತಹ ಪ್ರಯತ್ನವನ್ನು ನಾವು ಮಾಡೋಣ. ಪ್ರಮುಖವಾಗಿ ಮೇಷರಾಶಿಯವರ ಒಂದು ಗ್ರಹಸ್ಥಿತಿಗಳನ್ನು ನಾವು ಗಮನಿಸಿಕೊಂಡ್ರೆ ಹೋದ ತಿಂಗಳಿಗೆ ಈ ತಿಂಗಳಿಗೆ ಕಂಪೇರ್ ಮಾಡಿದರೆ ಅಂಥ ಗಣನೀಯ ಬದಲಾವಣೆ ಅಂತೇನೂ ಕೂಡ ಇರುವುದಿಲ್ಲ. ರಾಶ್ಯಾಧಿಪತಿಯಾದಂತಹ ಕುಜ ತಿಂಗಳ ಪ್ರಾರಂಭದಲ್ಲಿ ತೃತೀಯ ಸ್ಥಾನ ಮಾರಕ ಸ್ಥಾನದಲ್ಲಿದ್ದು, ನಂತರದ ತಿಂಗಳ ಅಂತ್ಯದ ಅಷ್ಟೊತ್ತಿಗೆ ಅಂದರೆ 17ನೇ ತಾರೀಕು ಅಷ್ಟೊತ್ತಿಗೆ ಕರ್ಕಾಟಕ ರಾಶಿಯನ್ನು ಪ್ರವೇಶವನ್ನು ಮಾಡ್ತಾನೆ, ಅಂದರೆ ತನ್ನ ನೀಚ ಸ್ಥಾನವನ್ನು. ಶನಿ ಮೀನರಾಶಿಯಲ್ಲೇ ಅಂದರೆ ದ್ವಾದಶ ಸ್ಥಾನದಲ್ಲಿ 12ನೇ ಮನೆಯಲ್ಲಿರ್ತಕ್ಕಂತಹದ್ದು ಮೇಷರಾಶಿಯವರಿಗೆ ಪ್ರಮುಖವಾದಂತಹ ಅಂಶ. ಇನ್ನು ಮೇಷರಾಶಿಯವರಿಗೆ ಬುಧ 5ನೇ ಮನೆಯಲ್ಲಿರ್ತಕ್ಕಂಥದ್ದು ಮತ್ತು ಸಪ್ತಮ ಸ್ಥಾನದಲ್ಲಿ 7ನೇ ಮನೆಯಲ್ಲಿ ಶುಕ್ರ ಇರುವಂತಹ ಒಂದು ಗೃಹಸ್ಥಿತಿ ಏನಿದೆ, ಇದು ಪ್ರಮುಖವಾಗಿ ಅವರ ಜೀವನದ ಮೇಲೆ ಈ ತಿಂಗಳಲ್ಲಿ ಪರಿಣಾಮವನ್ನು ಬೀರತಕ್ಕಂತಹ ಒಂದು ವಿಷಯ. ಈ ಕಾರಣದಿಂದ ಒಂದು ಆರ್ಥಿಕವಾದಂತಹ ಸುಸ್ಥಿತಿ ಏನಾದರೂ ಏರ್ಪಡುತ್ತಾ, ಈಗಾಗಲೇ 7.5 ಬೇರೆ ಮೇಷರಾಶಿಯವರಿಗೆ ಹಲವು ರೀತಿಯಾದಂತಹ ಪರಿಣಾಮಗಳಿಗೆ ಕಾರಣ ಆಗಿದೆ. ಕಷ್ಟಗಳು ಬರ್ತಾ ಇದೆ, ಯಾವುದೇ ಕೆಲಸದಲ್ಲಿ ಯಶಸ್ಸಿಲ್ಲ, ಕೈಗೊಂಡಂತಹ ಕೆಲಸ ಕಾರ್ಯಗಳೆಲ್ಲೂ ಕೂಡ ಅರ್ಧದಲ್ಲೇ ನಿಂತು ಹೋಗ್ತಾ ಇದೆ. ಹೀಗೆಲ್ಲ ಗುರುಬಲವೂ ಕೂಡ ಇಲ್ಲ, ಹಲವು ರೀತಿಯಾದಂತಹ ತೊಂದರೆಗಳಿದೆ ಮೇಷರಾಶಿಯು ಸಹಜವಾಗಿ. ಆದರೆ ಇದಕ್ಕೆಲ್ಲ ನಾವೊಂದು ಈ ತಿಂಗಳ ಒಂದು ಅಂತ್ಯದಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ, ಅಥವಾ ಅಕ್ಟೋಬರಲ್ಲಿ ಗುರುಬಲ ಬರುತ್ತೆ, ಆ ಸಮಯದಲ್ಲಿ ಬದಲಾವಣೆ ಆಗುತ್ತಾ? ಎಷ್ಟೋ ಜನ ಕೆಲಸ ಕಳ್ಕೊಂಡಿದ್ದಾರೆ, ಕೆಲಸ ಸಿಗ್ತಾ ಇಲ್ಲ, ವ್ಯಾಪಾರ ವ್ಯವಹಾರದಲ್ಲಿ ಅಂತ ನಿರೀಕ್ಷಿತವಾದಂತಹ ಏಳಿಗೆ ಆಗ್ತಾ ಇಲ್ಲ, ಮದುವೆ ವಯಸ್ಸಿಗೆ ಬಂದಿರತಕ್ಕಂಥವರಿಗೆ ಮದುವೆ ಯಾವುದೇ ಸಂಬಂಧಗಳು ಕೂಡಿ ಬರ್ತಾ ಇಲ್ಲ, ಅನಾರೋಗ್ಯ ಕಾಡ್ತಾ ಇದೆ, ಮಕ್ಕಳ ಸಮಸ್ಯೆ ಕಾಡ್ತಾ ಇದೆ. ಹೀಗೆಲ್ಲ ಹಲವು ರೀತಿಯಾದಂತಹ ಸಮಸ್ಯೆಗಳು ಪ್ರತಿಯೊಬ್ಬರಿಗೂ ಕೂಡ ಇರುತ್ತೆ. ಆದ್ದರಿಂದ ಈ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳತಕ್ಕಂತಹ ಜೊತೆಯಲ್ಲಿ ತಮ್ಮ ಜಾತಕವನ್ನು ಕೂಡ ಪರಿಶೀಲನೆಯನ್ನು ಮಾಡಿ, ಅದು ಮತ್ತು ಇದು ಎರಡೂ ಕೂಡ ನಾವು ಕಂಪೇರ್ ಮಾಡಿ ಹೇಳಿದಾಗ ಅದು ನಾವು ಸರಿಯಾಗಿ ಗೊತ್ತಾಗುತ್ತೆ, ಯಾರ ಭವಿಷ್ಯ ಹೇಗಿದೆ, ಏನು ಮಾಡಿಕೊಳ್ಬೇಕು, ಏನು ಮಾಡಿದೆ ಅಭಿವೃದ್ಧಿ ಆಗುತ್ತೆ ಅನ್ನತಕ್ಕಂಥದ್ದು. ಈ ಮಾಸ ಭವಿಷ್ಯ ಅನ್ನತಕ್ಕಂಥದ್ದು ಜನರಲ್ಲಾಗಿ ಎಲ್ಲರಿಗೂ ಕೂಡ ಒಂದು ಜೀವನದ ಮಾರ್ಗದರ್ಶನವನ್ನು ಕೊಡತಕ್ಕಂತಹ ವಿಚಾರ ಆಗಿರುತ್ತೆ. ಅದರಿಂದ ಈ ಆರ್ಥಿಕ ಸ್ಥಿತಿ ಹೇಗಿದೆ ಅಂದರೆ, ದ್ವಿತೀಯ ಸ್ಥಾನದಲ್ಲಿ ಅಂದರೆ ಧನಸ್ಥಾನ ನಾವು ಏನು ಹೇಳ್ತೀವಿ ಅದು ವೃಷಭ ರಾಶಿ ಆಗುತ್ತೆ ಮೇಷರಾಶಿಯವರಿಗೆ. ಜೊತೆಯಲ್ಲಿ ಏಕಾದಶ ಸ್ಥಾನ ಏನಿದೆ ಅದು ಕುಂಭರಾಶಿ ಆಗುತ್ತೆ. ಏಕಾದಶದಲ್ಲಿ ರಾಹು ಇದ್ದಾನೆ, ಧನಸ್ಥಾನ ಅಂದರೆ ದ್ವಿತೀಯದಲ್ಲಿ ದ್ವಿತೀಯಾಧಿಪತಿ ಸಪ್ತಮದಲ್ಲಿದ್ದು ಆ ಮೂಲಕ ರಾಶಿಯನ್ನು ನೋಡ್ತಾ ಇರತಕ್ಕಂಥದ್ದು ವಿಶೇಷವಾದಂತಹ ಒಂದು ದೃಷ್ಟಿ. ಅದರಿಂದ ಇದರಲ್ಲಿ ಏನಾಗುತ್ತೆ, ಆರ್ಥಿಕವಾಗಿ ಸ್ವಲ್ಪ ಚೇತರಿಸಿಕೊಳ್ಬೋದು. ಆದರೆ ಈ ಸ್ವಂತ ಉದ್ಯಮವನ್ನು ಯಾರು ಮಾಡ್ತಾ ಇರ್ತಾರೋ ಅಂಥವರಿಗೆ ಸ್ವಲ್ಪ ಪೆಟ್ಟು ಬೀಳತಕ್ಕಂತಹ ಸಾಧ್ಯತೆ ಉಂಟು. ಆರ್ಥಿಕವಾಗಿ ಸಾಲ ಮಾಡ್ತಕ್ಕಂತಹ ಒಂದು ಪರಿಸ್ಥಿತಿ ಬರಬಹುದು, ಅಥವಾ ಕೊಟ್ಟ ಹಣ ತಿರುಗಿ ಬರದೇ ಇರ್ಬೋದು. ಅದಕ್ಕೆ ನೀವು ಪರದಾಡಬೇಕಾದಂತಹ ಪರಿಸ್ಥಿತಿ, ದುಡ್ಡಿದ್ದರೂ ಕೂಡ ಅದಕ್ಕೆ ನೀವು ಪೇಚಾಡತಕ್ಕಂತಹ ಪರಿಸ್ಥಿತಿ ಬಂದುಬಿಡಬಹುದು ಆರ್ಥಿಕವಾಗಿ. ಆದ್ದರಿಂದ ಇಂತಹ ಕೆಲವೊಂದು ಆರ್ಥಿಕವಾದಂತಹ ಏರಿಳಿತಗಳು ಈ ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ಜಾಸ್ತಿ ಉಂಟಾಗುತ್ತೆ ಅನ್ನತಕ್ಕಂಥ ಮುಖ್ಯ. ಅದರಲ್ಲೂ ಕೂಡ ಹಣ ಹೊಂದಿಸಲಿಕ್ಕೆ ಅಥವಾ ಅದನ್ನು ಮ್ಯಾನೇಜ್ ಮಾಡಲಿಕ್ಕೆ ಆಗದೆ ಸಾಲ ಮಾಡತಕ್ಕಂತಹ ಪರಿಸ್ಥಿತಿ ಬರಬಹುದು. ಜೊತೆಯಲ್ಲಿ ಯಾವುದೇ ಕೆಲಸ ಕಾರ್ಯಗಳು ಬಂದಂತಹ ಹಣ ಎಲ್ಲ ಅಲ್ಲಲ್ಲೇ ಸ್ಟ್ರಕ್ ಆಗ್ತಾ ಇದೆ, ಯಾವುದು ಬರ್ತಾ ಇಲ್ಲ. ಬರಬೇಕಾದಂತಹ ನೀವು ಮಾಡಿದಂತಹ ನೀವು ಕಷ್ಟಪಟ್ಟಂತಹ ಹಣವೇ ನಿಮಗೆ ಸಿಗ್ತಾ ಇರೋದಿಲ್ಲ, ಆ ರೀತಿ ಆಗಿಬಿಡುತ್ತೆ. ಜೊತೆಗೆ ಕೊನೆಯ ಹಂತಕ್ಕೆ ಬಂದು ಆ ಮೂಲಕ ಪ್ರಯತ್ನ ಎಲ್ಲ ವಿಫಲ ಆಗಿ ಇನ್ನೇನು ಇಂಟ್ರ್ಯೂಗೆ ಕರಿಬೇಕೋ ಅಷ್ಟೊತ್ತಿಗೆ ಅದು ವಿಫಲ ಆಗಿಬಿಡುತ್ತೆ. ಅಥವಾ ಇಂಟ್ರ್ಯೂ ಆದರೂ ಕೂಡ ಕೆಲಸ ಸಿಗದೇ ಇರತಕ್ಕಂಥದ್ದು. ಹೀಗೆ ಯಾವುದೇ ಆದರೂ ಇದು ಒಂದೇ ಅಂತಲ್ಲ ಅರ್ಥ.
ಯಾವುದೇ ಕೆಲಸ ಕಾರ್ಯಗಳಾದರೂ ಕೂಡ ಕೊನೆಯ ಹಂತಕ್ಕೆ ಬಂದು ಆ ಮೂಲಕ ಮುರಿದು ಬಿಡತಕ್ಕಂತಹ ಸಾಧ್ಯತೆಗಳೆಲ್ಲವೂ ಕೂಡ ಪ್ರಮುಖವಾಗಿ ಕಂಡು ಬರ್ತಾ ಇದೆ. ಆದ್ದರಿಂದ ವಿಶೇಷವಾಗಿ ಸುಬ್ರಹ್ಮಣ್ಯ ಪೂಜೆ, ಸುಬ್ರಹ್ಮಣ್ಯ ಆರಾಧನೆಯನ್ನು ಮಾಡ್ತಕ್ಕಂಥದ್ದು, ನಾಗಪೂಜೆಯನ್ನು ಮಾಡತಕ್ಕಂಥದ್ದು ಇವೆಲ್ಲ ಕೂಡ ತುಂಬ ಮುಖ್ಯವಾಗುತ್ತೆ. ಆದ್ದರಿಂದ ಇಂತಹದ್ದನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಅಂತಹ ದೋಷಗಳನ್ನು ನಿವಾರಣೆ ಮಾಡುತ್ತೆ. ಸುಬ್ರಹ್ಮಣ್ಯನನ್ನು ವಿಶೇಷವಾಗಿ ಆರಾಧಿಸಬೇಕಾಗುತ್ತೆ. ಜೊತೆಯಲ್ಲಿ ಹೂಡಿಕೆ ಮಾಡತಕ್ಕಂಥ ಇನ್ವೆಸ್ಟ್ಮೆಂಟ್ ಎಲ್ಲಿ ಮಾಡಬೇಕು ಅಂದರೆ ಅದರ ಸರಿಯಾದ ರೀತಿಯಲ್ಲಿ ಹಣ ಇದ್ದರೂ ಕೂಡ ಅದು ತೊಂದರೆ ಆಗ್ಬೋದು, ಅಥವಾ ನೀವು ಇನ್ವೆಸ್ಟ್ ಮಾಡಿದ್ದಿರ್ತಕ್ಕಂಥದ್ದು ಏನಿದೆ ಅದು ನಿಮಗೆ ನಷ್ಟಕ್ಕೆ ಕಾರಣ ಆಗ್ಬೋದು. ಆದ್ದರಿಂದ ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಸರಿಯಾಗಿ ನೋಡಿಕೊಂಡು ಮಾಡಿ. ಇದು ಸೂಕ್ತವಾದಂತಹ ತಿಂಗಳಲ್ಲ ಮೇಷರಾಶಿಯವರಿಗೆ ಇನ್ವೆಸ್ಟ್ಮೆಂಟ್ ಮಾಡುವುದಕ್ಕೆ. ಜೊತೆಯಲ್ಲಿ ಆಸ್ತಿಗೆ ಸಂಬಂಧಪಟ್ಟಿರ್ತಕ್ಕಂತಹ ವಿವಾದಗಳಿದ್ದರೆ ಅದು ನಿಮ್ಮ ಒಂದು ಸಹೋದರರೊಂದಿಗೆ ಕೆಲವೊಂದು ಘರ್ಷಣೆಗಳಿಗೆ ಕಾರಣ ಆಗುತ್ತೆ. ಕುಜ ಮೇಷರಾಶಿಯಾಧಿಪತಿಯನವನು ಭ್ರಾತೃಕಾರಕನೂ ಕೂಡ ಹೌದು. ಅಂದರೆ ಅಣ್ಣ ತಮ್ಮಂದರೊಂದಿಗೆ ಸಂಬಂಧ ಹೇಗಿರುತ್ತೆ ಅಂತ ನೋಡಬೇಕಾದ್ರೆ ಕುಜನನ್ನು ನಾವು ಪ್ರಧಾನವಾಗಿ ಇಟ್ಟುಕೊಂಡೇ ನೋಡಬೇಕಾಗುತ್ತೆ. ಈ ಕಾರಣದಿಂದಲೂ ಕೂಡ ಕೆಲವೊಂದು ಆಸ್ತಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿದ್ದರೆ ಅದು ಸ್ವಲ್ಪ ಘರ್ಷಣೆ, ಕಲಹಗಳಿಗೆ ಕಾರಣ ಆಗಬಹುದು. ಅದರಿಂದ ಅಂತಹದ್ದೇನಾದರೂ ಮಾತುಕತೆ ಇನ್ನೇನೇ ಇದ್ದರೂ ವ್ಯವಹಾರ ಸ್ವಲ್ಪ ಒಂದು ತಿಂಗಳು 2 ತಿಂಗಳು ಮುಂದಕ್ಕೆ ಹಾಕತಕ್ಕಂಥದ್ದು ಒಳ್ಳೆಯದು ಅನ್ನತಕ್ಕ ಇಲ್ಲಿ ಪ್ರಮುಖವಾಗಿ ಕಂಡು ಬರ್ತಾ ಇದೆ. ಜೊತೆಯಲ್ಲಿ ಒಂದು ಉದ್ಯೋಗ ಉದ್ಯೋಗದ ಒಂದು ಪ್ರಯತ್ನ ಮಾಡ್ತಾ ಇರ್ತೀರಾ. ಎಲ್ಲ ಈ ಪದವೀಧರರು ಏನಿದ್ದಾರೆ, ಇಂಜಿನಿಯರಿಂಗ್ ಇರ್ಬೋದು ಅಥವಾ ಈ ಕಮರ್ಷಿಯಲ್ ವ್ಯವಹಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವ್ರು ಇರ್ಬೋದು, ಯಾವುದೇ ಆದರೂ ಉದ್ಯೋಗವನ್ನು ಯಾರು ಅರಸ್ತಾ ಇರ್ತಾರೋ ಅಂಥವರಿಗೆ ಉದ್ಯೋಗ ಸಿಗತಕ್ಕಂಥ ಸ್ವಲ್ಪ ತಿಂಗಳ ಅಂತ್ಯದಲ್ಲಿ ಉದ್ಯೋಗ ಪ್ರಾಪ್ತಿಯಾಗತಕ್ಕಂತಹ ಸಾಧ್ಯತೆಗಳುಂಟು. ಸರ್ಕಾರಿ ಉದ್ಯೋಗ ವಿಶೇಷವಾಗಿ ಸೂರ್ಯ ಸ್ವಸ್ಥಾನದಲ್ಲಿರುವುದರಿಂದ ಪಂಚಮವೂ ಕೂಡ ಆಗುತ್ತೆ. ಅದರಿಂದ ಸರ್ಕಾರಿ ಉದ್ಯೋಗದ ಪ್ರಯತ್ನದಲ್ಲಿ ಯಾರಿರ್ತಾರೋ ಅವರಿಗೊಂದು ತಿಂಗಳ ಅಂತ್ಯದಲ್ಲಿ ಶುಭ ಸುದ್ದಿ ಸಿಗತಕ್ಕಂತಹ ಸಾಧ್ಯತೆಗಳು ಪ್ರಮುಖವಾಗಿ ಕಂಡು ಬರ್ತಾ ಇದೆ. ಇನ್ನು ವಿವಾಹದ ವಿಷಯ ಅಂತ ತೆಗೆದುಕೊಂಡ್ರೆ ಅದು ಸಪ್ತಮದಲ್ಲಿ ಕಳತ್ರಕಾರಕ ಆ ಕಾರಕ ಸ್ಥಾನದಲ್ಲಿಯೇ ಇದ್ದಾನೆ. ಕಾರಕೋ ಭಾವನಾಶಾಯ ಅಂತೇಳಿ ಹೇಳ್ತಾರೆ. ಕಾರಕ ಗ್ರಹ ಅಲ್ಲೇ ಇದ್ದರೆ ಆ ಭಾವನಾಶ ಆಗುತ್ತೆ ಅಂತ. ವಿವಾಹದ ಪ್ರಯತ್ನ ಎಲ್ಲವೂ ಕೂಡ ವಿಫಲ ಆಗಬಹುದು. ನಿರಾಶರಾಗಬೇಡಿ. ವಿವಾಹದ ಪ್ರಯತ್ನವನ್ನು ಮುಂದುವರಿಸಿ. ನಂತರದಲ್ಲಿ ಮುಂದೆ ಗುರುಬಲ ಬಂದಾಗ ಅಂದರೆ ಪಂಚಮಕ್ಕೆ ಬಂದಾಗ, ಮೇಷರಾಶಿಯಿಂದ ಪಂಚಮಕ್ಕೆ ಗುರು ಬಂದಾಗ ಆ ವಿವಾಹದ ಒಂದು ಪ್ರಯತ್ನ ಏನಿದೆ ಅದು ಫಲಿಸುತ್ತೆ. ಇನ್ನು ವೈವಾಹಿಕ ಸಂಬಂಧಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಚಿಕ್ಕ ಪುಟ್ಟ ಮನಸ್ತಾಪಗಳೇ ದೊಡ್ಡದಾಗಿ ಆ ಮೂಲಕ ಅದು ನಿಮ್ಮ ವಿವಾಹದ ಜೀವನದ ಮೇಲೆ ದುಷ್ಪರಿಣಾಮವನ್ನು ಉಂಟು ಮಾಡತಕ್ಕಂತಹ ಸಾಧ್ಯತೆಗಳು ಇರುತ್ತೆ. ಆದ್ದರಿಂದ ಆದಷ್ಟು ಸಹನೆಯಿಂದ ವರ್ತಿಸಿದರೆ ಒಳ್ಳೆಯದು. ಅದು ಗಂಡ ಇರ್ಬೋದು, ಹೆಂಡತಿ ಇರ್ಬೋದು, ಯಾವುದೇ ಆದರೂ ಕೂಡ ಸ್ವಲ್ಪ ಸಹನೆಯಿಂದ ದುಡುಕದೆ ವರ್ತಿಸಿದರೆ ಒಳ್ಳೆಯದು ಅನ್ನತಕ್ಕಂಥದ್ದು ಇಲ್ಲಿ ಗಮನಿಸಬೇಕಾದಂತಹ ಅಂಶ. ಇನ್ನು ವಿಚ್ಛೇದನ ಕೇಸುಗಳು ಏನಾದರೂ ನಡೀತಾ ಇದ್ದರೆ ಅಂತಹ ಕೆಲವೊಂದು ವಿಚ್ಛೇದನಗೆ ಡೈವೋರ್ಸ್ಗೆ ಸಂಬಂಧಪಟ್ಟಂತಹ ಕೇಸುಗಳು ಸ್ವಲ್ಪ ಡಿಲೇ ಆಗತಕ್ಕಂಥ ಅಂದರೆ ವಿಳಂಬ ಆಗತಕ್ಕಂತಹ ಸಾಧ್ಯತೆಗಳು ಉಂಟು. ಅದು ಸ್ವಲ್ಪ ನೀವು ನಿರೀಕ್ಷೆಯನ್ನು ಮಾಡಿದರೆ ತಾಳ್ಮೆಯಿಂದ ಮುಂದೆ ನಿಮ್ಮ ಪರವಾಗಿ ತೀರ್ಪು ಬರಬಹುದು, ಅಥವಾ ನಿಮಗೆ ಸಮಾಧಾನ ಆಗುವ ರೀತಿಯಲ್ಲಿ ಒಂದು ತೀರ್ಮಾನ ಆಗತಕ್ಕಂತಹ ಒಂದು ಸಾಧ್ಯತೆಗಳು ಕೂಡ ಉಂಟು. ದುಡುಕಬೇಡಿ, ಸಮಾಧಾನವಾಗಿ ವ್ಯವಹರಿಸ್ತಕ್ಕಂಥದ್ದು ಮೇಷರಾಶಿಯವರಿಗೆ ಈ ಸಮಯದಲ್ಲಿ ಯಾವುದೇ ಕಲಹ, ಅದು ಕೌಟುಂಬಿಕ ಕಲಹ ಇರ್ಬೋದು, ದಾಂಪತ್ಯ ಕಲಹ ಇರ್ಬೋದು, ಆಸ್ತಿ ಕಲಹ ಇರ್ಬೋದು, ಆರ್ಥಿಕ ಕಲಹ ಇರ್ಬೋದು, ಯಾವುದೇ ಆದರೂ ಕೂಡ ಸಹನಶೀಲರಾಗಿರತಕ್ಕಂಥದ್ದು ಒಳ್ಳೆಯದು. ಸಹಜವಾಗಿ ನಾವು ನೋಡಿದರೆ ಮೇಷರಾಶಿಯವರು ತುಂಬ ಸಿಟ್ಟಿರುತ್ತೆ, ಕೋಪ ಜಾಸ್ತಿ, ದುಡುಕು ಸ್ವಭಾವ ಇರುತ್ತೆ. ಅದರಿಂದ ಆದಷ್ಟು ಅದನ್ನು ಕಂಟ್ರೋಲ್ ಮಾಡಿಕೊಂಡು ಆ ಮೂಲಕ ಮುಂದುವರಿತಕ್ಕಂಥದ್ದು ಏನಿದೆ ಅದು ಒಳ್ಳೆಯದು. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕು. ಈ ಕಾರಣದಿಂದಲೇ ಹೆಚ್ಚು ರೋಗಗಳಿಗೆ ಕಾರಣವಾಗೋದು. ಮಾನಸಿಕವಾದಂತಹ ಒತ್ತಡ ಜಾಸ್ತಿ ಆಗುತ್ತೆ. ಕೆಲಸಗಾರರು ಬಂದಿಲ್ಲ ಅನ್ನತಕ್ಕಂಥದ್ದು, ಅಥವಾ ಕೆಲಸ ಸರಿಯಾಗಿ ಮಾಡಿಲ್ಲ, ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಲಿಕ್ಕೆ ಆಗ್ತಾಯಿಲ್ಲ ಅಂತಕ್ಕಂಥ ಸ್ಟ್ರೆಸ್ ಇರ್ಬೋದು, ಅಥವಾ ಟಾರ್ಗೆಟನ್ನು ಕಂಪ್ಲೀಟ್ ಮಾಡಲಿಕ್ಕೆ ಆಗದೆ ಇರತಕ್ಕಂಥದ್ದು ಇರ್ಬೋದು. IT ಯಲ್ಲಿ ಇಂತಹದ್ದೆಲ್ಲ ತುಂಬ ಒತ್ತಡದ ವ್ಯವಹಾರಗಳು ಇರುತ್ತೆ. ಅಂತಹದ್ದೆಲ್ಲ ತುಂಬ ಪೇಷನ್ಸಿಂದ ನಿಮ್ಮನ್ನು ಮ್ಯಾನೇಜ್ ಮಾಡ್ತಕ್ಕಂಥದ್ದು ಏನಿದೆ ಅದು ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ದೈಹಿಕವಾಗಿ ಮಾನಸಿಕವಾಗಿ ತುಂಬ ಮುಖ್ಯ. ಯಾಕೆಂದರೆ ಆರೋಗ್ಯದ ವಿಚಾರ ಅಂತ ನಾವು ಇಲ್ಲಿ ತೆಗೆದುಕೊಂಡಾಗಲೂ ಕೂಡ ನೇರವಾಗಿ ಮೇಷರಾಶಿಯವರಿಗೆ ಆರೋಗ್ಯ ಸ್ಥಾನದ ಮೇಲೆ, ರಿಪುಸ್ಥಾನದ ಮೇಲೆ, 6ನೇ ಮನೆ ಮೇಲೆ ಶನಿಯ ದೃಷ್ಟಿ ಇರುವುದರಿಂದ ಆರೋಗ್ಯ ಆಗಾಗ ಏನಾದರೂ ಸಮಸ್ಯೆಗಳಿಗೆ ಕಾರಣ ಆಗ್ತಾ ಇರುತ್ತೆ. ಆದ್ದರಿಂದ ಅದು ಅನಾರೋಗ್ಯ ಸಮಸ್ಯೆ ಕಾಡಬಹುದು. ಅದರಿಂದ ಅದನ್ನು ಸರಿಯಾದ ರೀತಿಯಲ್ಲಿ ಪರಿಹರಿಸಿಕೊಳ್ಳತಕ್ಕಂಥದ್ದು. ಈಗಾಗಲೇ ರೋಗಗಳಿದ್ದರೆ ಅದಕ್ಕೆ ಚಿಕಿತ್ಸೆಯನ್ನು ಪಡೆದುಕೊಳ್ಳಿ.
ಅನಾವಶ್ಯಕವಾಗಿ ಕೆಲವೊಂದು ಒತ್ತಡಗಳಿಂದ ರಕ್ತ ಸಂಬಂಧಿತವಾದಂತಹ ರೋಗಗಳು ಕಾಣತಕ್ಕಂತಹ ಸಾಧ್ಯತೆಗಳಿರುತ್ತೆ. ಅದರಿಂದ ಆ ವಿಚಾರದಲ್ಲಿ ಎಚ್ಚರಿಕೆಯಿಂದ ವರ್ತಿಸ್ತಕ್ಕಂಥದ್ದು ತುಂಬ ಮುಖ್ಯವಾಗುತ್ತೆ. ಇಲ್ಲದೇ ಇದ್ದರೆ ನೀವು ಮೆಂಟಲಿ ಸ್ಟ್ರೆಸ್ ಏನಿದೆ ಅದು ಅನಾರೋಗ್ಯಕ್ಕೆ, ಫಿಸಿಕಲಿ ಕೆಲವೊಂದು ಡಿಸೀಸ್ಗೆ ಕಾರಣ ಆಗಿಬಿಡ್ತದೆ. ಆದ್ದರಿಂದ ಅವೆಲ್ಲ ನೀವು ಪ್ರಮುಖವಾಗಿ ಗಮನಿಸಿಕೊಂಡು ಆರೋಗ್ಯ ಮಾಧ್ಯಮ ಕುಲಧರ್ಮ ಸಾಧನ, ಆರೋಗ್ಯವನ್ನು ಚೆನ್ನಾಗಿದ್ದರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು. ಆ ರೀತಿಯಾಗಿ ಸೂಕ್ತವಾದಂತಹ ರೀತಿಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ಳತಕ್ಕಂಥದ್ದು. ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯವನ್ನು ಮಾಡಬೇಡಿ. ವಾಹನ ಚಾಲನೆಯನ್ನು ಮಾಡತಕ್ಕಂಥವ್ರು ಇನ್ನು ಅದರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು. ಅನಾವಶ್ಯಕವಾಗಿ ಕೆಲವೊಂದು ಅಪಘಾತಗಳು ಆಗತಕ್ಕಂತಹ ಸಾಧ್ಯತೆಗಳು ಇರುತ್ತೆ. ಆದ್ದರಿಂದ ಆ ವಿಚಾರದಲ್ಲಿಯೂ ಕೂಡ ತುಂಬ ಎಚ್ಚರಿಕೆಯಿಂದ ವರ್ತಿಸ್ತಕ್ಕಂಥದ್ದು ಒಳ್ಳೆಯದು. ಜೊತೆಯಲ್ಲಿ ಬರಬೇಕಾದಂತಹ ಯಾವುದೇ ಒಂದು ಆಸ್ತಿ ನಿಮ್ಮದೇನೋ ಮಾತೃಮೂಲವಾದ ಅಂದರೆ ತಾಯಿ ಕಡೆಯಿಂದ ಬರತಕ್ಕಂತಹ ಆಸ್ತಿ ಸಿಗತಕ್ಕಂತಹ ಸಾಧ್ಯತೆಗಳುಂಟು. ಜೊತೆಯಲ್ಲಿ ಸಂಗಾತಿ ಅಂದರೆ ಗಂಡನ ಕಡೆಯಿಂದ ಇರ್ಬೋದು, ಹೆಂಡತಿಯ ಕಡೆಯಿಂದ ಇರ್ಬೋದು, ಬರ್ತಕ್ಕಂತಹ ಆಸ್ತಿ ನಿಮಗೆ ಈ ತಿಂಗಳಲ್ಲಿ ಸಿಗುವಂತಹ ಒಂದು ಸಾಧ್ಯ ಇದೆ. ಅಂದರೆ ಒಂದು ಅನಿರೀಕ್ಷಿತ ಲಾಭ ಅಂಥೇಳಿ ಹೇಳ್ಬೋದು. ನೀವು ಅದನ್ನು ಎಕ್ಸ್ಪೆಕ್ಟ್ ಮಾಡಿರಲ್ಲ ಬರುತ್ತೆ ಅಂತ, ಅಂತಹದ್ದು ನಿಮಗೆ ಈ ತಿಂಗಳಲ್ಲಿ ಸಿಗತಕ್ಕಂತಹ ಅನಿರೀಕ್ಷಿತ ಧನಲಾಭ ತಿಂಗಳ ಅಂತ್ಯದಲ್ಲಿ. ಜೊತೆಯಲ್ಲಿ ವಿಶೇಷವಾಗಿ ಭಾಗ್ಯೋದಯ, ಕುಜನ ಒಂದು ರಾಶ್ಯಾಧಿಪತಿಯ ಒಂದು ದೃಷ್ಟಿ ಭಾಗ್ಯಸ್ಥಾನದ ಮೇಲೆ ಇರುತ್ತೆ. ಅಂದರೆ ರಾಶ್ಯಾಧಿಪತಿ ಭಾಗ್ಯಸ್ಥಾನವನ್ನು ಅವನು ತೃತೀಯದಿಂದ ನೋಡ್ತಾ ಇರ್ತಾನೆ. ಆದ್ದರಿಂದ ಕೆಲವೊಂದು ಈ ವಿದೇಶಕ್ಕೆ ಹೋಗಿ ಅಲ್ಲಿ ವಿದ್ಯಾಭ್ಯಾಸ ಮಾಡಬೇಕು, ಕೆಲಸ ಮಾಡಬೇಕು, ಇಂತಹ ಕೆಲವೊಂದು ಕನಸಿರ್ತಕ್ಕಂಥವರಿಗೆ ಅದೆಲ್ಲವೂ ಕೂಡ ಈಡೇರತಕ್ಕಂತಹ ಒಂದು ತಿಂಗಳು ಕೂಡ ಈ ಸೆಪ್ಟೆಂಬರ್ ತಿಂಗಳು ಮೇಷರಾಶಿಯವರಿಗೆ ಆಗುತ್ತೆ. ಉದ್ಯೋಗ ಬದಲಾವಣೆ ಏನಾದ್ರು ಮಾಡತಕ್ಕಂಥದ್ದಿದ್ದರೆ ಅದು ಸ್ವಲ್ಪ ಮುಂದಕ್ಕೆ ಹಾಕತಕ್ಕಂಥದ್ದು ಒಳ್ಳೆಯದು. ಇಲ್ಲದೆ ಉದ್ಯೋಗ ಕಳೆದುಕೊಳ್ಳಬೇಕಾದಂತಹದ್ದಿರ್ಬೋದು. ಅದರಲ್ಲಿ ವಿಶೇಷವಾಗಿ ಉದ್ಯೋಗ ಅಂತಂದರೆ ಕೇವಲ ಸರ್ಕಾರಿ ಉದ್ಯೋಗ, ಖಾಸಗಿ ಉದ್ಯೋಗ ಅಂಥೇಳಿ ಅರ್ಥ ಅಲ್ಲ. ಅವರವ್ರಿಗೆ ಏನು ಕೆಲಸ ಮಾಡ್ತಾ ಇರ್ತಾರೋ ಅದೆಲ್ಲವೂ ಕೂಡ ಅವರವರಿಗೆ ಉದ್ಯೋಗವೇ ಆಗಿರುತ್ತೆ. ಅದರಿಂದ ಅದೆಲ್ಲವನ್ನು ನಾವು ದಶಮ ಸ್ಥಾನದಿಂದ ನಾವು ನೋಡಬೇಕು. ಉದ್ಯೋಗ ಸಂಬಂಧಿತವಾದಂತಹ ಎಲ್ಲ ಆಗು ಹೋಗುಗಳು, ಯಾರು ಯಾವುದೇ ಕೆಲಸವನ್ನು ಮಾಡ್ತಾ ಇದ್ದರೂ ಕೂಡ ಅಂತಹ ಕೆಲಸದಲ್ಲಿ ನಿಮಗೆ ಈ ತಿಂಗಳು ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದೇ ಇರಬಹುದು. ಆದ್ದರಿಂದ ಅದಕ್ಕೆ ನೀವು ಮುಂದೆ ಯಾವುದೋ ಒಂದು ಒಳ್ಳೆಯ ಸಮಯ ಬರುತ್ತೆ, ನಮಗೆ ಸಮಾಧಾನ ಇಲ್ಲ, ಮಾಡ್ತಕ್ಕಂಥ ಕೆಲಸ ಚೆನ್ನಾಗಿಲ್ಲ ಅಂತ ಕೆಲಸ ಬಿಡಬೇಡಿ, ಅಲ್ಲೇ ಮುಂದುವರಿಸಿ. ಅದು ನಿಮ್ಮ ಭವಿಷ್ಯದ ದೃಷ್ಟಿಯಿಂದ ಒಳ್ಳೆಯದು. ಇನ್ನು ವಿಶೇಷವಾಗಿ ಮೇಷರಾಶಿಯವರು ಸುಬ್ರಹ್ಮಣ್ಯನ ದೇವಾಲಯಕ್ಕೆ ಪ್ರತಿ ಮಂಗಳವಾರ ಹೋಗಿ ಪೂಜೆಯನ್ನು ಮಾಡತಕ್ಕಂಥದ್ದು, ನವಗ್ರಹ ಧಾನ್ಯವನ್ನು ದಾನವಾಗಿ ಕೊಡಿ. ಅದರಲ್ಲೂ ಕೂಡ ತೊಗರಿ ಬೇಳೆಯನ್ನು ವಿಶೇಷವಾಗಿ ದಾನವಾಗಿ ಕೊಡ್ತಕ್ಕಂಥದ್ದು ಏನಿದೆ ಇದು ಆ ನಿಮ್ಮ ರಾಶಿಗೆ ಇನ್ನೂ ಪುಷ್ಟಿಯನ್ನು ಕೊಡುತ್ತೆ. ರಾಶಿಯಲ್ಲಿ ಏನೇ ದೋಷ ಇದ್ದರೂ ಕೂಡ ನಿವಾರಣೆ ಮಾಡುತ್ತೆ. ಮಂಗಳವಾರ ಸುಬ್ರಹ್ಮಣ್ಯ ಪೂಜೆಯನ್ನು, ನಾಗಪೂಜೆಯನ್ನು, ನಾಗಶಿಲೆಗೆ ತನಿಯರಿತಕ್ಕಂಥದ್ದು, ಆ ಧಾನ್ಯವನ್ನು ನವಧಾನ್ಯವನ್ನು ದಾನವಾಗಿ ಕೊಡುವಂತಹದ್ದು, ಇವೆಲ್ಲವೂ ಕೂಡ ಅನುಸರಿಸಿದರೆ ಮೇಷರಾಶಿಯವರು ಇನ್ನೂ ಉತ್ತಮವಾದಂತಹ ಫಲವನ್ನು ಪಡೆಯುವುದಕ್ಕೆ ಸಾಧ್ಯ ಆಗುತ್ತೆ.